ವೀಕ್ಷಕರೇ, ಗಾಂಧಿನಗರ ಅಂದ ತಕ್ಷಣ ನಮಗೆ ನೆನಪಾಗೋದು ಕನ್ನಡ ಚಿತ್ರರಂಗ. ಹಾಗೆ ಕನ್ನಡ ಚಿತ್ರರಂಗ ಅಂದ ತಕ್ಷಣ, ಚಂದನವನ ಅಂದ ತಕ್ಷಣ ಗಾಂಧಿನಗರವನ್ನ ಹೆಡ್ ಆಫೀಸ್ ಅಂತ ಕೂಡ ಕರೀತಾರೆ. ಸಾಕಷ್ಟು ಅನ್ಯ ಭಾಷಿಗರು, ಅನ್ಯ ಧರ್ಮದವರು ನೆಲೆಸಿರುವಂತಹ ಸ್ಥಳ. ಅದರ ಜೊತೆಗೆ ಸಾಕಷ್ಟು ಅಟ್ರಾಕ್ಟಿವ್ ಸಿಟಿ ಕೂಡ, ಹೃದಯ ಭಾಗ ಅಂತಲೂ ಕೂಡ ಕರೆಯಲಾಗುತ್ತೆ. ಇದರ ಜೊತೆಗೆ ಮತ್ತೊಂದೇನಪ್ಪಾ ಅಂದ್ರೆ ಸಾಕಷ್ಟು ನಿರ್ಮಾಪಕರು ಇರುವಂತಹ ಆಫೀಸ್ ಕೂಡ. ಹಾಗಿದ್ರೆ ಗಾಂಧಿನಗರದಲ್ಲಿ ಹೇಗಿದೆ ಐ ವೋಲ್ಟೇಜ್ ಕಡ ಅನ್ನುವಂಥದ್ದನ್ನ ತಿಳಿಸ್ಕೊಡೋದಕ್ಕೆ ನಾನು ಹಾಗೆ ನನ್ನ ಜೊತೆ ದಯಾನಂದ್ ಸರ್ ಅವರಿದ್ದಾರೆ. ಬನ್ನಿ ಅವರನ್ನ ಕೂಡ ಮಾತಾಡ್ಸೋಣ. ಸರ್, ಗಾಂಧಿನಗರದ ಬಗ್ಗೆ ನಿಮ್ಮನ್ನ ಕೇಳೋದೇ ಬೇಡ, ಆದ್ರೂ ಕೇಳ್ತಾ ಇದ್ದೀನಿ. ಗಾಂಧಿನಗರ ಅಂದ ತಕ್ಷಣನೇ ಫೇಲ್ಯೂರಾ ಸಕ್ಸಸ್ಸಾ ಅಷ್ಟೇ ತಲೆ ಬರೋದು. ಅಂದರೆ ಒಂದು ಸಿನಿಮಾ ಗಾಂಧಿನಗರದಿಂದ ಹೊರಗಡೆ ಬಂದರೆ ಅದು ಫೇಲ್ಯೂರ್ ಆಗುತ್ತಾ, ಸಕ್ಸಸ್ ಆಗುತ್ತಾ? ಗಾಂಧಿನಗರ ಒಪ್ಕೋತಾರ ಇಲ್ವಾ? ಆ್ಯಕ್ಟರ್ನ ಗಾಂಧಿನಗರ ಒಪ್ಕೋತಾರ ಇಲ್ವಾ? ಹೀರೋಯಿನ್ನ ಗಾಂಧಿನಗರ ಒಪ್ಕೋತಾರ ಇಲ್ವಾ? ಡೈರೆಕ್ಟ್ರು ಗಾಂಧಿನಗರ ಚಾನ್ಸ್ ಕೊಡ್ತದಾ ಇಲ್ವಾ ಅವ್ರಿಗೆ? ಹಿಂಗೆ ಗಾಂಧಿನಗರ ಅಂದರೆ ಇವಾಗ ಸ್ವಲ್ಪ ನಾಗರಬಾವಿ ಕಡೆಗೂ ಹೋಗಿದೆ ಅದು. ಆದರೆ ಗಾಂಧಿನಗರ ಅಂದರೆ ಇವತ್ತು ನಿಮಗೆ ದೊಡ್ಡ ಕಂಬೈನ್ಸ್ ಲೈಕ್ ವಜ್ರೀಶ್ ಕಂಬೈನ್ಸಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಅವರ ಪಿಕ್ಚರ್ಸ್, ದಾಕ್ಷಾಯಿಣಿ ಕಂಬೈನ್ಸ್, ನಿಮಿಷಾಂಬ ಕಂಬೈನ್ಸ್, ಇದೆಲ್ಲ ಇರೋದು ಗಾಂಧಿನಗರದಲ್ಲಿ ಒಂದು ಸತಿ ಬಂದರೆ ಸಿನಿಮಾ ತೊಗೊಂಡೇ ಹೋಗ್ತಾ ಇದ್ದಿದ್ದು ಎಲ್ಲರೂ. ಅಲ್ಲಿಂದ ಇವಾಗ ಸಿನಿಮಾ ಎಲ್ಲ ದುಡ್ಡು, ಆವಾಗ ರೀಲ್ ತೊಗೊಂಡು ಹೋಗ್ಬೇಕಾಗಿತ್ತು. ಅಂತ ಸಿನಿಮಾದ ರೀಲ್ ಅಂದರೆ ಗಾಂಧಿನಗರ, ಸಿನಿಮಾ ಓಡೋದು ಅಂದರೆ ಗಾಂಧಿನಗರ ಕ್ಲಿಕ್ ಅಂದರೆ ಲೈಫೇ ಕ್ಲಿಕ್ ಅಂಥ ಜಾಗ ಇವತ್ತು ವಾಣಿಜ್ಯವಾಗಿದೆ. ಫುಲ್ ಬಿಸ್ನೆಸ್, ಬರೀ ಅಂಗಡಿಗಳು, ಶಾಪಿಂಗ್ ಮಾಲ್ಸ್, ವ್ಯಾಪಾರ. ಆದರೂ ಸುದ್ದಿಯಲ್ಲಿರೋ ಗಾಂಧಿನಗರದಲ್ಲಿ ಏನು ಸುದ್ದಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಈಗ ಹೋಗೋಣ ಬನ್ನಿ. ನಮಸ್ಕಾರ, ರಾಜ್ ಟಿವಿಯಿಂದ ನಾನು ಮಿಮಿಕ್ರಿ ದಯಾನಂದ್. ಈಗ ನಾನಿದ್ದೀನಿ ಜಯನಗರದ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಒಂದು ಸುಂದರವಾದ ಅಂಗಡಿಲಿದ್ದೀನಿ. ಈ ಅಂಗಡಿಲಿ ಒಬ್ಬರು ಸಿಕ್ಕಿದ್ದಾರೆ ನನಗೆ. ಭಾಳ ವರ್ಷಗಳಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವ್ರನ್ನ ಕೇಳೋಣ, ನಮ್ಮ ಇವತ್ತಿನ ಟ್ರೆಂಡ್ ಅಂದರೆ ಎಲೆಕ್ಷನ್ ಟ್ರೆಂಡ್ ಹೇಗಿದೆ, ಓಟ್ ಯಾರು ಹಾಕ್ತಾರೆ, ಯಾರು ಹಾಕಲ್ಲ, ಎಷ್ಟು ಜನ ಏನೇನು ಎಂಜಾಯ್ ಮಾಡ್ತಾರೆ, ಯಾವ ಪಾರ್ಟಿ ಇದೆ, ಯಾರು ಗೆಲ್ಬೋದು, ಯಾರ್ಯಾರು ಓಟ್ ಹಾಕ್ಬೋದು. ನಾನು ಯಾರಿಗಾರು ಹಾಕ್ತೀನಿ ರೀ, ಬಟ್ ದೇಶದ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳೋದಕ್ಕಿದ್ದಾರೆ. ಸರ್, ನಿಮ್ಮ ಹೆಸರು? ಶಿವರಾಮ್ ಅಂತ. ಶಿವರಾಮ್ ಅವರು ಭಾಳ ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದಾರೆ, ಬುದ್ಧಿವಂತರು ಎಲ್ಲ ಸರಿ. ಬಟ್ ಶಿವರಾಮ್ ಅವರಿಗೆ ವಾಟ್ ಎಲೆಕ್ಷನ್ ಟ್ರೆಂಡ್ ಹೆಂಗಿದೆ? ಎಲೆಕ್ಷನ್ ಟ್ರೆಂಡ್ ತುಂಬ ಚೆನ್ನಾಗಿದೆ. ಎಲ್ಲ ಹೊಸಬ್ರು ಈ ಸಲ ತುಂಬ ಚೆನ್ನಾಗಿ ವೋಟ್ ಮಾಡೋಕ್ಕೆ ಉತ್ಸಾಹದಿಂದ ಇದ್ದಾರೆ. ನಿಮ್ಮ ಏರಿಯಲ್ಲಿ ಯಾರು ನಿಂತಿದ್ದಾರೆ? ನಮ್ಮ ಏರಿಯಾದಲ್ಲಿ ಎಲ್ಲ ಪಕ್ಷದವರು ನಿಂತಿದ್ದಾರೆ. ತೇಜಸ್ವಿ ಸೂರ್ಯ ಅವರು BJPಯಿಂದ, ರೆಡ್ಡಿ ಇವರು ಇದರಿಂದ, ಸೌಮ್ಯ ರೆಡ್ಡಿ. ಈಗ ಸೆಂಟ್ರಲಲ್ಲಿ ಯಾರು ಬರ್ಬೋದು ಅನ್ಕೋತೀವಿ? BJPನೇ ಬರ್ಬೋದು ಅಂತ ಅನ್ಕೊಳ್ತೀವಿ. ಅವ್ರು ನಮ್ಮ ಅನಿಸಿಕೆ ರೀ, ನಾವು ಏನೋ ಅಂತೀವಿ. ನಾಳೆ ಅವ್ರಿಗೆ ಓಟ್ ಹಾಕೋರ್ಗೆ ಬಿಟ್ಟಿರೋದು, ಯಾರು ಬರ್ತಾರೋ ಯಾರು ಗೆಲ್ತಾರೋ. ನಾನೀಗಿದ್ದೀನಿ ನಮ್ಮ ವಿಜಯನಗರದಲ್ಲಿ ಈ ವೋಟಿಂಗ್ ಬಗ್ಗೆ ಏನು ಹೇಳ್ತಾರೆ? ಯಾಕೆಂದರೆ ಭಾಳ ಜನ ಹೇಳ್ತಾರೆ, ಸರ್ ವಿಜಯನಗರದಿಂದ ಟೂರ್ಗಳು ಜಾಸ್ತಿ ಹೋಗ್ಬಿಡ್ತಾರೆ ಸರ್ ಎಲೆಕ್ಷನ್ ದಿವಸ ಅಂತ. ಬನ್ನಿ ಕೇಳೋಣ ಏನಿದೆ ವೋಟಿನ ಅಭಿಪ್ರಾಯ ಅಂತ. ಸರ್ ಹಾಗೇನು ರಜಾ ಅಂತ ಕೊಟ್ಟಿದ್ದಾರೆ. ಹೌದು, ಗೌರ್ಮೆಂಟ್ ಆಫೀಸಸ್ಗೆ. ಹೌದು. ಅಂಥ ಸಂದರ್ಭದಲ್ಲಿ ಜನ ಅದನ್ನೇನು ವೋಟ್ ಹಾಕೋದು, ಅದನ್ನೇನು ಬೆನಿಫಿಟ್ಟು ಅಂತ ಆದೇಶಿಸ್ತಾರೆ. ನಿಮ್ಮ ಅಭಿಪ್ರಾಯ ಸರ್? ಇಲ್ಲ, ಆ್ಯಸ್ ಎ ಇಂಡಿಯನ್ ಸಿಟಿಸನ್ ಆಗಿ ಪ್ರತಿಯೊಬ್ಬರು ವೋಟ್ ಮಾಡಲೇಬೇಕು. ಪ್ರತಿಯೊಬ್ಬರು. ಅದು ಅವ್ರ ರೈಟ್ಸ್. ಸರ್, ಯಾರು ಸರಿಯಾದವ್ರು ನಿಂತಿಲ್ಲ, ನಾವು ಯಾರು ವೋಟ್ ಹಾಕೋದು? ಸರ್, ವೋಟ್ ಹಾಕಲಿಲ್ಲ ಅಂದರೆ ಅವನೇ ಸರಿ ಇರೋದಿಲ್ಲ. ಅದೊಂದು ಇವಾಗ ಯಾರು ವೋಟ್ ಹಾಕೋದು ಅನ್ನೋ ಒಂದು ವಿಷಯ ಸರ್, ಅದು ಅವರಿಗೆ ಬಿಟ್ಟಿದ್ದು ಅಲ್ವಾ? ನಾವು ಇವಾಗ ನಮ್ಮ ಸಮೀಕ್ಷೆಯಲ್ಲಿ ಯಾರು ವೋಟ್ ಹಾಕಬೇಕು ಏನು ಅಂತ ಹೇಳಲ್ಲ. ಬಟ್ ಅವ್ರವ್ರ ಅಭಿಪ್ರಾಯ ಹೇಳೋದಕ್ಕೆ ಏನು ತೊಂದರೆ ಇಲ್ಲ. ಇವ್ರು ಬರಬೇಕು, ಅವ್ರು ಬರಬೇಕು, ಕೇಂದ್ರದಲ್ಲಿ ಇವ್ರು ಬರಬೇಕು. ಈಗ ಭಾಳಷ್ಟೊಂದು ಫ್ರೀ ಆಗಿ ಬಡವ್ರಿಗೆಲ್ಲ ಏನೇನೋ ಕೊಟ್ಟಿದ್ದಾರೆ, ಅದೊಂದು ಕಡೆ ಇದೆ. ಆಮೇಲೆ ದೇಶದ ಬಗ್ಗೆ ಚಿಂತೆ ಮಾಡೋದು ಅದೊಂದಿದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಸೆಂಟ್ರಲಲ್ಲಿ BJP ಬರಬೇಕು ಸರ್, ಅದು ನನ್ನ ಒಪಿನಿಯನ್. BJP ಅಂದರೆ ಮೋದಿ ಬರಬೇಕು. ನಮ್ಮ ಅಭಿಪ್ರಾಯ. ಇವರಿಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಆ ಭಾಗ್ಯ ಈ ಭಾಗ್ಯ ಅಂತ ಕೊಟ್ಟು ಅದು ವೇಸ್ಟ್ ಮಾಡ್ತಾರೆ, ಜನಗಳನ್ನ ಹಾಳು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಮತ್ತಿನ್ನೇನು ಮಾಡ್ತಾ ಇಲ್ಲ. ನಿಮಗೆ ಅವ್ರಿಗೆ ಅನಿಸಿದ್ದು ಅವ್ರು ಹೇಳ್ತಾರೆ, ಕರೆಕ್ಟ್ ಅಲ್ವಾ? ನೀವು ಯಾರ್ಯಾರು ನೋಡುತ್ತೀರಿ, ನಮಗೆ ಇಂತಿಂಥ ಹೀರೋಸ್ ಇದ್ದಾರೆ, ಇಂತಿಂಥ ನಮಗೆ ಲೀಡರ್ಸ್ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಏನೇ ಮಾಡಿ, ಸಿನಿಮಾ ಮಾಡಿ, ಎಲೆಕ್ಷನ್ ಮಾಡಿ, ಆಮೇಲೆ ರೈಟ್ ಎ ಬುಕ್, ಎವ್ರಿಥಿಂಗ್, ಆಡಿಯನ್ಸ್ ಆರ್ ಆಲ್ವೇಸ್ ರೈಟ್. ಪ್ರೇಕ್ಷಕರು ಯಾವತ್ತೂ ಕರೆಕ್ಟ್ ಅಲ್ವಾ? ಅಮ್ಮ, ಈಗ ಎಲೆಕ್ಷನ್ ಬರ್ತಾ ಇದೆ. ವೋಟಿಂಗ್ ಎಷ್ಟು ಇಂಪಾರ್ಟೆಂಟು ಅಂತ ಮಾತ್ರ ನಾವು ಹೇಳ್ತಾ ಇದ್ವಿ. ಏನು ಎಷ್ಟು ಇಂಪಾರ್ಟೆಂಟ್ ನಮ್ಮ ವೋಟಿಂಗ್ ಅಂದರೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ವೋಟಿಂಗ್? 100% ಕೊಡ್ತೀವಿ ಸರ್. ನೀವು ವೋಟ್ ಹಾಕೋದನ್ನು ನೋಡಿ ನಿಮ್ಮ ಮಕ್ಕಳು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ನೋಡಿ, ನಾಳೆ ನಿಮ್ಮ ಮಕ್ಕಳು ರೆಡಿ ಆಗ್ತಾರೆ. ಇಲ್ಲಾಂದರೆ ನಮ್ಮ ಅಮ್ಮನೇ ಕೇರ್ ಮಾಡ್ತಾರಲ್ಲ, ನಾನೇ ಕೇರ್ ಮಾಡಲಿ ಅನ್ಕೋತಾರಲ್ವಾ? ಸೊ ಎಷ್ಟು ಇಂಪಾರ್ಟೆಂಟ್ ವೋಟ್?
100% ಇಂಪಾರ್ಟೆಂಟ್. ನಮ್ಮ ದೇಶ ಮುಂದುವರಿಬೇಕು ಅಂದರೆ ಎಲ್ಲರೂ ವೋಟ್ ಮಾಡಲೇಬೇಕು. ಪ್ರಜಾಪ್ರಭುತ್ವ ದೇಶ ನಮ್ಮದು. ಒಳ್ಳೆ ಇವ್ರನ್ನ ಆಯ್ಕೆ ಮಾಡಬೇಕು. BJP ಅವರೇ. ಮೋದಿ ಬರಬೇಕು. ಹೌದು. ಅದೇ ನಾವು ಯಾವ ಪಾರ್ಟಿಗೆ ಇಂಥವ್ರಿಗೆ ಓಟ್ ಹಾಕಿ ಅಂತ ಹೇಳಲ್ಲ, ಎಲ್ಲರೂ ಬರಲಿ, ಯಾರೇ ಬರಲಿ, ಬಟ್ ಕೆಲಸ ಮಾಡಿದವ್ರಿಗೆ ಓಟ್ ಸಿಕ್ಕಲಿ ಅಂತ. ಹೌದೌದು ಸರ್. ನೀವೇನಂತೀರಾ? ಹೌದು, ಮಧ್ಯಮ ವರ್ಗದವ್ರಿಗೆ ಎಲ್ಲ ಬೆಲೆ ಜಾಸ್ತಿ ಆಗಿ ತುಂಬ ತೊಂದರೆ ಆಗ್ತಾ ಇದೆ. ಹಂಗಾಗಿ ಎಲ್ರಿಗೂ ಅನುಕೂಲ ಆಗೋ ಥರ ಒಳ್ಳೆ ಆಡಳಿತ ಬರಬೇಕು. ಎಲ್ರಿಗೂ ಅನುಕೂಲ ಆಗುವಂಥ ಒಂದು ಒಳ್ಳೆ ಆಡಳಿತ ಬರಬೇಕು ಅಂತ ಮೇಡಮ್ ಅವ್ರು ಹೇಳ್ತಾರೆ. ತಮ್ಮ ಹೆಸರು ಮೇಡಮ್? ಕಾವ್ಯ ಅವರು ಅತಿ ಉತ್ತಮವಾಗಿ ಮಾತಾಡೋದು. ಥ್ಯಾಂಕ್ ಯು ಕಾವ್ಯ ಮೇಡಮ್. ಥ್ಯಾಂಕ್ ಯು. ಮತದಾನ ಹಾಕುವ ಅಂತ ಬಂದ ಮೇಲೆ ಮತದಾನ ಮಾಡುವಂಥ ಅವರ ಕರ್ತವ್ಯ ಮಾಡಲೇಬೇಕಾಗುತ್ತೆ. ದೇಶ ಬೆಳಿಬೇಕಾದ್ರೆ ಮತದಾನ ಮಾಡಲೇಬೇಕು. ಮತದಾನ ಅಂತೂ ಖಂಡಿತವಾಗಿ ಮಾಡಲೇಬೇಕು. ಮತದಾನ ಯಾರು ಕೂಡ ರೆಫ್ಯೂಸ್ ಮಾಡಬಾರ್ದು. ಯಾರು ಇವತ್ತಿನ ಕಾಲದಲ್ಲಿ ಯಾರಿಗೆ ಯಾವುದೇ ಪಕ್ಷಕ್ಕೆ ಓಟ್ ಹಾಕಲಿ, ಅವ್ರು ಮತದಾನ ಹಾಕ್ಲೇಬೇಕು. ಯಾವುದೇ ಪಕ್ಷ ಆಗಲಿ, ಅದು BJP ಎಲ್ಲರೂ ನಿಂತಿದ್ದಾರೆ. ಹಾಗಾಗಿ ನಾವು ಮತದಾನ ಮಾಡೋದು ಕಂಪಲ್ಸರಿ ನಾವು ಮಾಡಲೇಬೇಕಾಗ್ತದೆ. ಮತದಾನ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಬೆಂಗಳೂರಿನಲ್ಲಿ ಟ್ರೆಂಡ್ ಹೆಂಗಿದೆ ಸರ್? ವೋಟಿಂಗ್ ಟ್ರೆಂಡ್ ಎಷ್ಟು % ಜನ ವೋಟ್ ಮಾಡ್ತಾರೆ? ಈ ಸರ್ತಿ ಯಾಕೋ ನೋಡಿದ್ರೆ ಟ್ರೆಂಡಿಂಗ್ ಆ ಥರ ಏನು ಕಾಣ್ತಾ ಇಲ್ಲ. ಯಾಕಂದರೆ ತುಂಬ ಸಿಕ್ಕಾಪಟ್ಟೆ ಶೆಕೆ ಇರೋದರಿಂದ, ಈಗ ಆಲ್ಮೋಸ್ಟ್ ಅಲ್ಲಿ ಈಗ 36-37 ಡಿಗ್ರಿ ಈಗ ಹೀಟ್ ಇರೋದರಿಂದ ಜನಗಳು ಹೊರಗೆ ಬರಲಿಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರೆ. ಹಾಗಾಗಿ ವೋಟ್ ಆಫ್ ಪರ್ಸೆಂಟೇಜ್ ಆಗೋದು ಸ್ವಲ್ಪ ಕಷ್ಟ ಅಂತ ಕಾಣ್ತದೆ. ಆಮೇಲೆ ನೀರಿಲ್ಲದೆ ಹೋದ್ರೆ ಎಲ್ಲರೂ ಬೀದಿಗೆ ನೀರಿಗೆ ಬರಬೇಕಾಗ್ತದೆ. ಹೌದು, ಖಂಡಿತವಾಗ್ಲೂ. ಹೌದು. ನೀವು ಹೆಂಗೆ ಸರ್ ವೋಟ್ ಹಾಕಿ? ನಾವು ಖಂಡಿತವಾಗಿ ವೋಟ್ ಮಾಡ್ತೀವಿ ಸರ್. ಈ ಕಡೆ ಎಲ್ಲ ಯಾರ್ದು ಟ್ರೆಂಡ್ ಇದೆ? ಈ ಕಡೆ ಎಲ್ಲ ಪುನಃ ಎರಡು 50-50 ಇದೆ ಸರ್. BJPನೂ ಇದೆ, ಕಾಂಗ್ರೆಸ್ ಕೂಡ ಇದೆ. ಎರಡೂ ಕೂಡ ಇದೆ, ಇಲ್ಲ ಅಂತ ಹೇಳ್ಬೋದು. ಒಂದೇ ಕಡೆ ಇಲ್ಲ ಅಂತ ಹೇಳ್ಬೋದು. ಯಾರು ಬರ್ಬೋದು ಸರ್? ಸೆಂಟ್ರಲ್ಲಿ ಈ ಸರ್ತಿ ನಿಮ್ಮ ಎಲ್ಲ ಸಮೀಕ್ಷೆ ಪ್ರಕಾರ ಪುರ ನೋಡಿದ್ರೆ BJP ಬರ್ಬೋದು ಅಂತ ಕಾಣಿಸ್ತದೆ. ಬರ್ಬೋದು. ಯಾರೇ ಬರಲಿ, ಒಟ್ನಲ್ಲಿ ದೇಶಕ್ಕೆ ಒಳ್ಳೇದಾಗಲಿ, ಅದೇ ಇರೋದು. ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು ಅಂತಾರೆ. ಹೆಣ್ಮಕ್ಳು ವಿಚಾರವಂತರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ. ಕೆಲವರು ಹೇಳ್ತಾರೆ ಇಲ್ಲ ಸಡನ್ ಆಗಿ ಏನೋ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಅದೆಲ್ಲ ಸುಳ್ಳು. ಹಂಗಂದಿದ್ರೆ ಈ ದೇಶ ಇಷ್ಟವರೆಗೂ ಬರ್ತಾನೆ ಇರಲಿಲ್ಲ. ಬಹಳಷ್ಟು ಹೆಣ್ಮಕ್ಕಳ ನಿಜವಾಗ್ಲೂ ತ್ಯಾಗ ಇದೆ ಈ ದೇಶದಲ್ಲಿ. ಅದರಲ್ಲಿ ಇವತ್ತಿಗೂ ಹೆಣ್ಮಕ್ಳು ಇಂಟೆಲಿಜೆಂಟ್ ಆಗಿ ಇದ್ದಾರೆ, ಡಿಸಿಷನ್ಸ್ ತೊಗೋತಾರೆ. ಆ ಥರ ಒಂದು ಡಿಸಿಷನ್ ಮೇಕಿಂಗ್ಲಿ ಹೆಣ್ಮಗಳನ್ನ ನಾನು ಮೀಟ್ ಮಾಡಿದ್ದೀನಿ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ದೀಪಾ. ಏನು ಮಾಡ್ತಿದ್ವಿ? ನಾನು ಹೌಸ್ ವೈಫು. ಏನೂ ಇದೆ ವಿಷಯ, ಸುಮ್ಮನಿರಿ ಮೇಡಮ್. ನಾನು ಬರ್ತಾ ಇರೋ ಟಾಪಿಕ್ ಇವತ್ತು ಎಲೆಕ್ಷನ್ ಅಂತ ಇದ್ದಾರೆ, ವೋಟ್ ಹಾಕಬೇಕು ಅಂತ ಇದ್ದಾರೆ. ಭಾಳ ಜನಕ್ಕೆ ಅದ್ರ ಪ್ರಜ್ಞೆನೇ ಇಲ್ಲ. ಏನಾರು ಆಗಲಿ ನಮ್ಮ ಪಾಡಿಗೆ ನಾವು ಇರ್ತೀವಿ, ಯಾವನೇನು ಕೇಳ್ತಾನೆ ಅಂತಾರೆ. ಈ ವೋಟು ಎಲೆಕ್ಷನು ಎಷ್ಟು ಇಂಪಾರ್ಟೆಂಟ್ ಮೇಡಮ್? ಸರ್, ಕೆಲವ್ರಿಗೆ ಇಂಪಾರ್ಟೆಂಟ್ ಇದೆ, ಕೆಲವರಿಗೆ ನಮಗೇನಕ್ಕೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲದೇ ಇರೋ ವಿಚಾರಕ್ಕೆ ನಾವ್ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಂಡು ಮಾಡಬೇಕಾಗಿದೆ. ಒಂದೇ ಒಂದು ವೋಟ್ ಹಾಕೋದ್ರಿಂದ ನಮಗೇನು ಅದರಿಂದ ಉಪಯೋಗ ಇದೆ ಅನ್ನೋದನ್ನು ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಇವಾಗಿನ ಟ್ರೆಂಡಲ್ಲಿ ಏನಂತಂದರೆ ಅವರಿಂದ ಸಿಗೋದೇನು ಅನ್ನೋದು ನೋಡ್ತಾರೆ. ಮುಖ್ಯವಾಗಿ ವೋಟ್ ಹಾಕಿ ಗೆಲ್ಸೋದಕ್ಕಿಂತ ಅವರಿಂದ ನಮಗೇನು ಬರ್ತಾ ಇದೆ, ಏನು ನಮ್ಗೆ ಉಪಯೋಗ ಇದೆ ಅನ್ನೋದು ನೋಡ್ತಾರೆ. ಯೂತ್ಗೆ ಅದೇ ಹೇಳ್ತಾ ಇರೋದು, ಯೂತೇ ಇವಾಗ ಬರ್ತಾ ಇರೋದು. ಈ ಟ್ರೆಂಡ್ಸ್ ಅವ್ರಿಗೇನು ಹೇಳಿ, ಅವ್ರಿಗೇನು ಪುಷ್ ಮಾಡಬೇಕು ಹೇಳಿ, ಅವ್ರು ನೋಡೋದೇನು, ಅವ್ರು ನಮ್ಗೇನು ಮಾಡ್ತಾರೆ ಅನ್ನೋದು ಅದನ್ನು ನೋಡಿ ಅವರು ಜಡ್ಜ್ ಮಾಡಿ ವೋಟಿಂಗ್ ಮಾಡ್ತಾರೆ. ಇಲ್ಲಾಂದ್ರೆ ಅವ್ರು ವೋಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಯ್ಯೋ ಯಾರೋ ಬರ್ತಾರೆ, ಅಲ್ಲಿ ಕಿತ್ತಾಡ್ತಾರೆ, ಅವ್ರು ಹೊಡೆದಾಡ್ತಾರೆ, ನಮ್ದೊಂದು ವೋಟಿಗೋಸ್ಕರ ಅವ್ರಿಗೆ ನಾವು ಗೆಲ್ಲಿಸ್ಬೇಕಾಗಿದೆ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಈಗಿನ ಬರೋ ಟ್ರೆಂಡ್ ಮಕ್ಳುಗಳಿಗೆ ವೋಟ್ ಮಾಡೋ ಇದನ್ನು ಇಂಟ್ರೆಸ್ಟೇ ಕಳ್ಕೊಂಬಿಟ್ಟಿದ್ದಾರೆ. ನಾವು ಪೇರೆಂಟ್ಸ್ ಆಗಿ ನಾವು ಅವ್ರನ್ನ ಮುಂದೆ ಬಿಟ್ಟು ಹೋಗಿ ವೋಟ್ ಮಾಡಿ, ನಿಮ್ದೇನು ಇದು ಕೆಸ್ಟ್ ಇದೆ, ನಿಮ್ದೇನು ಒಂದು ವೋಟಿಂಗ್ ಪವರ್ ಇದೆ, ಅದನ್ನು ಚಲಾಯಿಸಿ ಅಂತ ಹೇಳ್ಕೊಟ್ಟು ನಾವು ಕಳಿಸ್ತಾ ಇದ್ದೀವಿ. ಈಗ ನಿಮಗೆ ಎಲೆಕ್ಷನ್ ಟ್ರೆಂಡ್ ಹೆಂಗಿದೆ? ಹೆಂಗೆ ಯಾರ್ಯಾರು ಹೆಂಗೆ ಅನ್ಸುತ್ತೆ? ಜನ ಏನು ಮಾತಾಡ್ತಾರೆ ಅದ್ರ ಫೀಲಿಂಗ್ ನಿಮ್ಮ ಬಗ್ಗೆ ಕೇಳ್ತಾರೆ ಸರ್? ಟೋಟಲಿ ಇವಾಗ ನೋಡಿದ್ರೆ ಯಾರ್ದು ನನಗೆ ಬಂದಿರೋ ಅಂಥ ವಿಚಾರದಲ್ಲಿ ಆಯಿತು ಅಂತಂದರೆ ಎಲ್ಲೂ ಇದ್ರ ಬಗ್ಗೆ ವಿಷಯಗಳೇನು ಹರಿದಾಡ್ತಾ ಇಲ್ಲ. ಅಯ್ಯೋ ಒಬ್ಬರು ಆಯಿತು ಗೆದ್ದಾಯ್ತು, ನಮ್ಮ ಮೋದಿ ಬಂದಾಯ್ತು ಅಂತ ಹೇಳ್ತಾರೆ. ಆಯಿತಾ, ಮುಗೀತು, ಇನ್ನೇನಿದೆ ನೋಡ್ಕೊತಾರೆ, ಮುಂದೇನಾಗುತ್ತೆ ನೋಡೋಣ, ಕಾದು ನೋಡೋಣ ಅನ್ನೋ ಒಂದು ವಿಷಯ ಇದೆಯಲ್ಲ, ವಿಷಯ ಇದೆಲ್ಲ ಬರಬೇಕು. ಅದು ಹೆಂಗೆ ಸರ್? ಇಂಡಿವಿಜುವಲ್ ಆಗಿ ಬರಬೇಕದು, ಅವ್ರವ್ರ ಒಳಗಡೆಯಿಂದ ಬರಬೇಕು. ನೀವು ಒಳಗಡೆ ಒಂದು ಒಳ್ಳೆತನದಿಂದ ಮಾಡಿಕೊಂಡು ನೀವು ಈ ಥರ ಮಾಡಬೇಕು, ನಾವು ಒಂದು ಒಳ್ಳೆ ಜನಸೇವೆ, ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು ಅನ್ನೋದಾಯಿತು ಅಂತಂದರೆ ಅದು ಮಾಡ್ತೀರಾ, ಹಾಗೆ ಆಗುತ್ತೆ. ಅದಿಲ್ಲ ಅಂತಂದರೆ ನಿಮ್ಮಲ್ಲೇ ಬರಲಿಲ್ಲ ಅಂತಂದರೆ ಇನ್ನೊಬ್ರಿಗೆ ಹೇಳೋಕ್ಕಾಗಲ್ಲ, ಇನ್ನೊಬ್ರಿಗೆ ಹೇಳಿ ಮುಂದೆ ಕಳ್ಸೋಕ್ಕಾಗೋದಿಲ್ಲ. ಇನ್ನೊಂದು ಹೇಳ ಮೇಡಮ್, ಭಾಳ ಕರೆಕ್ಟಾಗಿ ಹೇಳಿದ್ರು. ಈ ಹೆಣ್ಣು ಮಕ್ಕಳು ಡಿಸೈಡ್ ಮಾಡಿದ್ರೆ ಈ ದೇಶ ಚೆನ್ನಾಗಾಗುತ್ತೆ. ಯಾಕೆ ಅಂದರೆ ಅವರೇ ಮಕ್ಕಳನ್ನ ಬೆಳೆಸೋದು, ಅವರೇ ಮಕ್ಕಳನ್ನ ತಿದ್ದೋದು. ಅವ್ರು ಒಂದು ಸತಿ ನೀನು ನಾಡನ್ನು ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಕ್ಕೇ ಭಾಳಷ್ಟು ಲೀಡರ್ಸ್ ಈ ದೇಶದಲ್ಲಿ ಬಿಟ್ಟಿರೋದು. ಅದೇ ರೀತಿ ಭಾಳ ಬೋಲ್ಡ್ ಡಿಸಿಷನ್ ತೊಗೊಳ್ತಾ ಇದ್ದಾರೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು.